ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಕೇಳ್ದ? ಹಾಂ, ಸಿಕ್ಕಾಪಟ್ಟೆ ನ್ಯೂಸಲ್ಲಿ ಇದೆಯಲ್ಲ. ಇವಾಗ 4-5 ದಿನದಲ್ಲಿ ಏನಿಲ್ಲ ಅಂದರೂ 12 ಮಿಲಿಯನ್ ಫಾಲೋವರ್ಸ್ ಆಗ್ಬಿಟ್ಟಿದ್ದಾರೆ ಅವ್ರಿಗೆ. ಓ ಒಂದ್ಸಲಿ ಅವ್ರು ಈ ಸಲ ಪವರ್ಗೆ ಬಂದರೆ ನೋಡಿ ಹೆಂಗೆ ಚೇಂಜ್ ಆಗುತ್ತೆ ಇಂಡಿಯಾ. ಮ್ಯಾನಿಫೆಸ್ಟೋ ತೋರಿಸೋರ್ದು ಏನೇನಿದೆ ಗೊತ್ತಾ? ಸ್ಟ್ರಿಕ್ಟ್ ಪೆನಾಲ್ಟಿ ಇದೆ ಪೊಲಿಟಿಕಲ್ ಡಿಫೆಕ್ಟರ್ಸ್ಗೆ. ಆಮೇಲೆ ಮೀಡಿಯಾ ಮೊನೋಪೊಲೀಸ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. 50% ಕ್ಯಾಬಿನೆಟ್ಟು ಮತ್ತು ಪಾರ್ಲಿಮೆಂಟ್ರಿ ರಿಸರ್ವೇಷನ್ ಕೊಡ್ತಾ ಇದ್ದಾರೆ ವುಮೆನ್ಗೆ. ಆಮೇಲೆ ಪೋಸ್ಟ್ ರಿಟೈರ್ಮೆಂಟ್ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಏನಿದೆ ಜಡ್ಜಸ್ಗೆ ಅದನ್ನು ಬ್ಯಾನ್ ಮಾಡ್ತಾ ಇದ್ದಾರೆ. ಇದೆಲ್ಲ ಪವರ್ಗೆ ಬಂದಿದ್ದ ತಕ್ಷಣ ಹೆಂಗೆ ಚೇಂಜ್ ಆಗುತ್ತೆ ಗೊತ್ತಾ? ಸರಿ, ಇದರಲ್ಲಿ 3 ಡಿಸ್ಕಸ್ ಮಾಡೋಣ ಬಾ. ಈಗ ನೀನು ಹೇಳಿರೋ ಪ್ರಕಾರ ನಿಮ್ಮ ಮ್ಯಾನಿಫೆಸ್ಟೋಗಳಲ್ಲೇ 3 ಪಾಯಿಂಟು ನಾವು ಡಿಸ್ಕಸ್ ಮಾಡ್ಕೊಳೋಣ. ಒಂದು, ಜಡ್ಜಸ್ಗಳದ್ದು ಯಾವುದೇ ಥರದ್ದು ಅಪಾಯಿಂಟ್ಮೆಂಟ್ ಇರಲ್ಲ ಅಂತೆ ರಿಟೈರ್ಮೆಂಟ್ ಆದಮೇಲೆ, ಅದ್ರ ಬಗ್ಗೆ ನೋಡ್ಕೊಳೋಣ. 50% ರಿಸರ್ವೇಷನ್ ಕೊಡ್ತೀರಾ ಅಂತೆ ವುಮನಿಗೆ ಕ್ಯಾಬಿನೆಟ್ ಪೊಸಿಷನ್ಸ್ಗಳಲ್ಲಿ, ಅದ್ರ ಬಗ್ಗೆನೂ ನೋಡ್ಕೊಳೋಣ. ಇನ್ನೊಂದು 20 ಇಯರ್ಸ್ ಬ್ಯಾನು ಪೊಲಿಟಿಷಿಯನ್ಸ್ಗಳಿಗೆ ಡಿಫೆಕ್ಟ್ ಮಾಡಿದ್ರಿ ಅಂತ. ಇವುಗಳ ಬಗ್ಗೆ ನಾನು ನಿನಗೆ ಪ್ರಾಪರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಆಗತ್ತೆ ಇವೆಲ್ಲ ಅಂತ. ಅಲ್ಲ, ಇದೆಲ್ಲ ಈಸಿಯಾಗಿ ಅವ್ರು ಪವರ್ ಬಂದಿದ ತಕ್ಷಣ ಆರಾಮಾಗಿ ಮಾಡ್ಕೊತಾರೆ. ನಾನು ಹೇಳ್ತೀನಿ ತಡಿ. ಫಸ್ಟ್ ಒನ್ನು, ಜಡ್ಜಸ್ಗಳದ್ದು ಅಪಾಯಿಂಟ್ಮೆಂಟು ರಿಟೈರ್ಮೆಂಟ್ ಆದಮೇಲೆ ಲೆಜಿಸ್ಲೇಟಿವ್ ಪೊಸಿಷನ್ಸ್ಗಳಿಗೆ ಆಗಬಾರ್ದು. ಯಾಕೆ ಆಗಬಾರ್ದು ಅಂತ ಗೊತ್ತಾ ನಿನಗೆ? ಏನಕ್ಕೆ ಕೊಡಬೇಕು? ಅವ್ರಿಗೆ ಕೊಟ್ಟರೆ ಬೇರೆಯವ್ರಿಗೆ ಆಪರ್ಚುನಿಟಿ ಹೋಗಲ್ವಾ? ಇಂಪಾರ್ಟೆಂಟ್ ರೀಸನ್ ಅದಲ್ಲ. ಯಾಕೆ ಕೊಡಬಾರ್ದು ಅಂತ ಹೇಳಿ ನಾವು ನೋಡ್ಕೋಬೇಕು ಅಂತಂದರೆ, ಅಕಸ್ಮಾತ್ ಜಡ್ಜಿಗೆ ಏನಾದರೂ ಪ್ರಾಮಿಸ್ ಮಾಡಿಬಿಟ್ಟೆ ನಾನು, ನೀನು ರಿಟೈರ್ ಆದ ತಕ್ಷಣ ನಾನು ನಿನಗೆ ಕ್ಯಾಬಿನೆಟ್ ಪೊಸಿಷನ್ ಕೊಡಿಸ್ತೀನಿ ಅಂತ. ಅದು ಎಸ್ಪೆಷಲಿ ಟಾಪ್ ಮೋಸ್ಟ್ ಲೆವೆಲಲ್ಲಿ ಇರೋವಂಥವ್ರು, ಅವ್ರಿಗೆ ರಿಟೈರ್ಮೆಂಟ್ ಏಜು ಕೂಡ ಮುಗಿತಾ ಬರ್ತಾ ಇರುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ, ಸರ್ಕಾರಕ್ಕೆ ಬೇಕಾಗಿರುವಂಥ ಡಿಸಿಷನ್ನ ಅವ್ರು ಕೊಡ್ತಾರೆ, ಅದು ಜನರ ವಿರುದ್ಧ ಹೋಗುತ್ತೆ. ಸೊ ನಿಮ್ಮ ಮ್ಯಾನಿಫೆಸ್ಟೋ ಅಲ್ಲಿ ಜಡ್ಜಸ್ಗಳಿಗೆ ಅಪಾಯಿಂಟ್ಮೆಂಟ್ ಕೊಡಬಾರ್ದು ಅನ್ನೋದಕ್ಕೆ ಅದೊಂದು ಕಾರಣ. ಇನ್ನೊಂದು, ಅದನ್ನು ಯಾವ ಥರ ಮಾಡ್ಕೋಬೋದು ಅಂತ ನಾನು ನಿಮಗೆ ಹೇಳ್ತೀನಿ. ಈಗ ಜಡ್ಜಸ್ಗಳನ್ನ ರಿಟೈರ್ಮೆಂಟ್ ಆದಮೇಲೆ ಅಕಸ್ಮಾತ್ ಕ್ಯಾಬಿನೆಟ್ ಪೊಸಿಷನ್ಸ್ಗಳಲ್ಲಿ ಅಪಾಯಿಂಟ್ ಮಾಡಬೇಕು ಅಂತಂದರೆ ಯಾರು ಅಪಾಯಿಂಟ್ ಮಾಡೋದು ಗೊತ್ತಾ ನಿನಗೆ? ಪ್ರೈಮ್ ಮಿನಿಸ್ಟ್ರಾ? ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಇವ್ರನ್ನ ಅಪಾಯಿಂಟ್ ಮಾಡೋಕ್ಕೂ ಕೂಡ ಆಗೋಂಥದ್ದು ಬರೀ ರಾಜ್ಯಸಭಾದಲ್ಲಷ್ಟೇ. ರಾಜ್ಯಸಭಾದಲ್ಲಿ ಇರುವಂಥ 250 ಪೋಸ್ಟ್ಗಳಲ್ಲಿ 12 ಪೋಸ್ಟ್ಗಳಿಗೆ ಪ್ರೆಸಿಡೆಂಟು ನಾಮಿನೇಟ್ ಮಾಡ್ಬೋದು. ಅವ್ರಿಗೆ ಯಾರು ಸೋಷಲ್ ಲೈಫಲ್ಲಿ ಇಲ್ಲ ಸರ್ವೀಸ್ಗಳಲ್ಲಿ, ಲಿಟ್ರೇಚರಲ್ಲಿ, ಆರ್ಟಿನ ಫೀಲ್ಡಿಂದ ಯಾರು ಚೆನ್ನಾಗಿರೋಂಥ ಕೆಲಸಗಳು ಮಾಡಿರ್ತಾರೆ ಅವರ ಎಕ್ಸ್ಪರ್ಟೀಸ್ ಇರಬೇಕು ಅಂತ ಹೇಳಿ ರಾಜ್ಯಸಭಾದಲ್ಲಿ ನಾಮಿನೇಟ್ ಮಾಡೋದು. ಸೊ ನೀವು ಅಕಸ್ಮಾತ್ ಜಡ್ಜಸ್ನ ರಿಟೈರ್ಮೆಂಟ್ ಆದಮೇಲೆ ಪೊಸಿಷನ್ ಕೊಡಬಾರ್ದು ಅಂತಂದರೆ ಆಗುವಂಥ ಪೊಟೆನ್ಷಿಯಲ್ ಯಾರಿಗೆ? ಪ್ರೆಸಿಡೆಂಟಿಗೆ. ಪ್ರೆಸಿಡೆಂಟ್ ಯಾರು ಅಸೆಂಟ್ ಮೇಲೆ ಕೆಲಸ ಮಾಡ್ತಾರೆ? ಪ್ರೈಮ್ ಮಿನಿಸ್ಟರ್ ಮೇಲೆ. ಸೊ ಓವರಾಲ್ ಕ್ಯಾಬಿನೆಟಲ್ಲಿ ಲೋಕಸಭಾದಲ್ಲೂ ಜೊತೆಗೆ ರಾಜ್ಯಸಭಾದಲ್ಲೂ ಕೂಡ ನಿಮ್ಮದೇ ಮೆಂಬರ್ಸ್ ಇದ್ದರೆ ಮಾತ್ರ ಇದನ್ನು ಮಾಡೋಕ್ಕಾಗಂಥದ್ದು. ನೆಕ್ಸ್ಟ್, ನೀವು ವುಮನ್ ರಿಸರ್ವೇಷನ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ, ಅದು 50%. ಹಾಗಂತಂದರೆ ಈಗೇನು ವುಮನಿಗೆ ರಿಸರ್ವೇಷನೇ ಇಲ್ವಾ? ಎಲ್ಲಿದೆ ಇವಾಗ ವುಮೆನ್ ರೆಪ್ರೆಸೆಂಟೇಷನ್ನು? ಎಷ್ಟು ಕಡಿಮೆ ಇದೆ, ಎಲ್ಲೂ ಕಾಣಿಸ್ತಾನೆ ಇಲ್ಲ ಅಲ್ಲ. 2023 ಗೌರ್ಮೆಂಟು ನಾರಿ ಶಕ್ತಿ ವಂದನ್ ಅಧಿನಿಯಮ ತೊಗೊಂಬಂದರು. ಅದರ ಪ್ರಕಾರ 33% ರಿಸರ್ವೇಷನ್ ಕೊಡಬೇಕು ಅಂತ ಲೋಕಸಭಾ ಅಲ್ಲಿ, ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಲ್ಲಿ, ಡೆಲ್ಲಿಯಲ್ಲಿ SC ST ಸೀಟ್ಗಳಲ್ಲೂ ಕೂಡ 33% ರಿಸರ್ವೇಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಬಟ್ ಇದು ಬಂದಿರೋದು ರೀಸೆಂಟ್ ಆಗಲ್ವಾ? ಹಾಗಂತಂದರೆ 1992 73rd ಮತ್ತು 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ತೊಗೊಂಬಂದಿದ್ರು. ಇದ್ರ ಪ್ರಕಾರ ಏನು ಅಂತಂದರೆ, ಲೋಕಲ್ ಲೆವೆಲಲ್ಲಿ ಗ್ರಾಮ ಪಂಚಾಯತ್ಸು ಗ್ರೌಂಡ್ ಲೆವೆಲಲ್ಲಿ ವುಮನಿಗೆ 33% ರಿಸರ್ವೇಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಆರ್ಟಿಕಲೇ ಮಾಡ್ಕೊಂಡಿದ್ರು. ಗ್ರಾಮ ಪಂಚಾಯತ್ಗಳಲ್ಲಾಗಿರ್ಬೋದು, ಮುನ್ಸಿಪಾಲ್ಟಿಗಳಲ್ಲಾಗಿರ್ಬೋದು, ಚೇರ್ಮನ್ಶಿಪ್ಪಿನ ಪೊಸಿಷನ್ಸ್ಗಳಲ್ಲೂ ಕೂಡ ವುಮನಿಗೆ 33% ರಿಸರ್ವೇಷನ್ ಕೊಟ್ಟಿದ್ದಾರೆ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ, ಈ 2023 ಕೊಟ್ಟಿರೋಂಥ ರಿಸರ್ವೇಷನ್ನು ನೆಕ್ಸ್ಟ್ ಸೆನ್ಸಸ್ ಯಾವಾಗ ಬರುತ್ತಲ್ಲ, ಆ ಸೆನ್ಸಸ್ ಬಂದ ಆದಮೇಲೆ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಆಗೋಂಥದ್ದು. ಈ 50% ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಸದ್ಯಕ್ಕಿರೋಂಥದ್ದು ಎಷ್ಟು? 33% ರಿಸರ್ವೇಷನ್ನು. ಇದನ್ನು ತೆಗೆದು 50% ಮಾಡಬೇಕು ಅಂತಂದರೆ ಫಸ್ಟು ನಾವು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಪಾಸ್ ಮಾಡಬೇಕು. ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಪಾಸ್ ಮಾಡಬೇಕು ಅಂತಂದರೆ ಲೋಕಸಭಾದಲ್ಲೂ ಪಾಸ್ ಆಗಬೇಕು, ರಾಜ್ಯಸಭಾದಲ್ಲೂ ಪಾಸ್ ಆಗಬೇಕು. ಬಟ್ ಪ್ರಾಬ್ಲಮ್ ಏನು ಗೊತ್ತಾ? ಎರಡೂ ಕಡೆನೂ ಕೂಡ 2/3 ಮೆಜಾರಿಟಿಯಲ್ಲಿ ಆ ಬಿಲ್ನ ಪಾಸ್ ಮಾಡ್ಕೋಬೇಕಾಗತ್ತೆ. 2/3 ಮೆಜಾರಿಟಿ ಅಂತಂದರೆ ಏನಾಯಿತು? ರಾಜ್ಯಸಭಾದಲ್ಲೂ ನಿಂದೇ ಮೆಂಬರ್ಸ್ ಜಾಸ್ತಿ ಇರಬೇಕು, ಲೋಕಸಭಾದಲ್ಲೂ ನಿಂದೇ ಮೆಂಬರ್ಸ್ ಜಾಸ್ತಿ ಇರಬೇಕು. ಅಲ್ಲಿ ಪ್ರಾಬ್ಲಮ್ ಆಗಲ್ಲ. ಪ್ರಾಬ್ಲಮ್ ಎಲ್ಲಿ ಆಗತ್ತೆ ಅಂತಂದರೆ, ಯಾವುದೇ ಥರದ ಬಿಲ್ಲು ಅಕಸ್ಮಾತ್ ಇಂಡಿಯಾದಲ್ಲಿ ಇರುವಂಥ ಸ್ಟೇಟ್ಸ್ಗಳಿಗೆ ಎಫೆಕ್ಟ್ ಆಗ್ತಾ ಇದೆ, ಆವಾಗ ಸ್ಟೇಟ್ಗಳಲ್ಲಿ 50% ಸ್ಟೇಟ್ ಅಟ್ಲೀಸ್ಟು ಅಸೆಟ್ ಕೊಡಬೇಕು, ಪರ್ಮಿಷನ್ ಕೊಡಬೇಕು. ಅಂದರೆ ನೀನು ಬಿಲ್ ಪಾಸ್ ಮಾಡಿ ಆದಮೇಲೆ
ಸ್ಟೇಟ್ಸ್ಗಳಿಗೆ ಕಳಿಸ್ಬೇಕು. ಹ್ಞೂ ಟೋಟಲ್ ಸ್ಟೇಟ್ಸ್ಗಳಲ್ಲಿ ಅಟ್ಲೀಸ್ಟ್ 50% ಸ್ಟೇಟ್ಸ್ಗಳು ಪರ್ಮಿಷನ್ ಕೊಡಬೇಕು. ಸರಿನಪ್ಪ, ಈ ಥರ ನೀವು ರಿಸರ್ವೇಷನ್ ಕೊಡಿ, ಆವಾಗ ನಾವು ಮಾಡ್ಕೊಳ್ತೀವಿ ಅಂತ. ಆ ಪರ್ಮಿಷನ್ ಕೊಟ್ಟು ಆದಮೇಲೆ ಪ್ರೆಸಿಡೆಂಟ್ ಹತ್ರ ಹೋಗುತ್ತೆ. ಪ್ರೆಸಿಡೆಂಟು ಅದನ್ನು ಸೈನ್ ಮಾಡಿ ಆದಮೇಲೆ ಆ ಬಿಲ್ ಪಾಸ್ ಆಗುತ್ತೆ. ಥರ್ಡು ನಿಮ್ಮದ್ರಲ್ಲಿ ಇರೋಂಥದ್ದು 20 ಇಯರ್ಸ್ ಬ್ಯಾನ್ ಮಾಡ್ತೀವಿ ಆ್ಯಂಟಿ ಡಿಫೆಕ್ಷನಿಗೆ ಅಂತ ಆಗ್ಬಿಟ್ಟು ಕರಿತೀರ. ಸೊ ನೋಡಿ, ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಚೇಂಜ್ ಮಾಡ್ಕೋಬೇಕು ಅಂತಂದರೆ ಈಗಾಗಲೇ ನಮ್ಮ ಹತ್ರ ಡಿಫೆಕ್ಷನ್ ಲಾ ಇದೆ. ಬಟ್ ಅದನ್ನು ಓವರ್ಲ್ಯಾಪ್ ಮಾಡಿಬಿಟ್ಟು ಸುಮಾರು ಜನ ಮಾಡ್ತಾಯಿದ್ದಾರೆ. 20 ಇಯರ್ಸ್ವರೆಗೂ ಕೂಡ ಅವ್ರು ಎಲೆಕ್ಷನ್ನು ಕಂಟೆಸ್ಟ್ ಮಾಡೋ ಹಾಗೇ ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಇಶ್ಯೂಸ್ ಆಗುತ್ತೆ. ಅದರಲ್ಲಿ ಫಸ್ಟ್ ಒನ್ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಅಕಸ್ಮಾತ್ ಅದನ್ನು ಪಾಸ್ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಮತ್ತೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ನ ಪಾಸ್ ಮಾಡ್ಕೋಬೇಕು. ನೀವು ಪಾಸ್ ಮಾಡಬೇಕು, ಸ್ಟೇಟ್ಸ್ಗಳಿಗೂ ಕೂಡ ಅಥಾರಿಟಿ ಇರೋಂಥದ್ರಿಂದ ಸ್ಟೇಟ್ಸು ಕೂಡ ಅದನ್ನು ಸೈನ್ ಮಾಡಿ ಕಳಿಸ್ಬೇಕು. ಅದ್ರ ಜೊತೆಗೆ 20 ವರ್ಷ ಕಂಟೆಸ್ಟ್ ಮಾಡೋಕ್ಕಾಗಲ್ಲ. ಈಗ ನಾನು ನಿಮ್ಮದೇ ಪಾರ್ಟಿಯಲ್ಲಿ ಒಂದು MLA ಇದ್ದೀನಿ ಅಥವಾ MP ಇದ್ದೀನಿ, ಬಟ್ ನಂದು ಐಡಿಯಾಸ್ ಬೇರೆ ಇದೆ. ಫಾರ್ ಎಕ್ಸಾಂಪಲ್, ನಾನು ಕರ್ನಾಟಕದಿಂದ ಬರ್ತಾ ಇರ್ತೀನಿ. ಕರ್ನಾಟಕಕ್ಕೆ ಬೇಕಾಗಿರೋವಂಥದ್ದು ಏನು ಸೊಲ್ಯೂಷನ್ನೇ ನೀವು ತರ್ತಾ ಇಲ್ಲ ಅಂತಂದರೆ ನಿಮ್ಮ ಪಾರ್ಟಿ ಕಡೆಯಿಂದ, ನಾನು ಆ ಟೈಮಲ್ಲಿ ಕರ್ನಾಟಕಕ್ಕೆ ಚೆನ್ನಾಗಿ ಮಾಡುವಂಥ ಪಾರ್ಟಿಗೆ ನನಗೆ ಹೋಗೋದಕ್ಕೆ ನಂಗೆ ಕೆಪಾಸಿಟಿ ಇರಬೇಕು, ಪರ್ಮಿಷನ್ ಇರಬೇಕು. ನೀನು ಅದನ್ನು 20 ವರ್ಷ ಮಾಡ್ಕೊಂಬಿಟ್ಟೆ ಅಂತಂದರೆ ಒಂದೇ ಪಾರ್ಟಿಯಲ್ಲೇ ನಾನು ಯಾವಾಗಲೂ ಉಳಿಬೇಕು ಅಂತ ಹೇಳ್ಬಿಟ್ಟು ನೋಡ್ಕೊತಾ ಇರ್ತೀನಿ. ಸುಮಾರು 250ರಿಂದ 300 ಜನನೇ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ ಪವರಲ್ಲಿ. ಬಟ್ ಆ 300 ಜನರನ್ನು ಕೂಡ ಒಬ್ಬನೇ ಕನ್ವಿನ್ಸ್ ಮಾಡಿಬಿಟ್ಟು ಅದೇ ಪಾರ್ಟಿಯಲ್ಲಿ ಉಳ್ಕೋಬೇಕು ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ. ಸೊ ನೀನು 20 ವರ್ಷ ಮಾಡ್ಕೊಂಬಿಟ್ಟೆ ಅಂತಂದರೆ ಇಂಪ್ರೂವ್ಮೆಂಟ್ ತರಬೇಕಾಗಿರೋನು ಇಡೀ ಪಾರ್ಟಿ ಏನು ಇಂಪ್ರೂವ್ ಮಾಡುತ್ತೆ ಅದಕ್ಕಷ್ಟೇ ವೋಟ್ ಮಾಡ್ಕೊಬೇಕು. ಯಾವುದಾದ್ರೂ ಪಾರ್ಟಿ ಅಕಸ್ಮಾತ್ ಮಹಾರಾಷ್ಟ್ರಕ್ಕೆ ಹೆಲ್ಪ್ ಮಾಡ್ತಾ ಇಲ್ಲ, ಕರ್ನಾಟಕಕ್ಕೆ ಹೆಲ್ಪ್ ಮಾಡ್ತಾ ಇಲ್ಲ, ಕೇರಳಕ್ಕೆ ಹೆಲ್ಪ್ ಮಾಡ್ತಾ ಇಲ್ಲ ಅಂತಂದರೆ ಪ್ರಾಬ್ಲಮ್ ಎಷ್ಟಾಗುತ್ತೆ. ಈಗ ಸದ್ಯಕ್ಕೆ ಸೆಂಟರಿಂದ ಬರ್ತಾ ಇರೋಂಥ ಫಂಡ್ಸ್ ಎಷ್ಟು ಜಾಸ್ತಿ ಇದೆ, ಜಾಸ್ತಿ ಹೋಗ್ತಾ ಇರೋಂಥ ಫಂಡ್ಸ್ ಯಾರಿಗೆ? ಪಾಪ್ಯುಲೇಷನ್ ಯಾವ ಸ್ಟೇಟ್ಗಳಿಗೆ ಜಾಸ್ತಿ ಇದೆ ಆ ಸ್ಟೇಟ್ಗಳಿಗೆ. ಈ ಕರ್ನಾಟಕ IT ಸರ್ವೀಸಸ್ಸಲ್ಲೆಲ್ಲ ಸಿಕ್ಕಾಪಟ್ಟೆ ದುಡಿದು ಕೊಡ್ತಾ ಇದೆ. ಬಟ್ ಕರ್ನಾಟಕಕ್ಕೆ ಸಿಗ್ತಾ ಇರೋಂಥದ್ದೇ ಫಂಡ್ಸು ಸಿಕ್ಕಾಪಟ್ಟೆ ಕಮ್ಮಿ. ನೀವು ಇದ್ರ ಮೇಲೆ ಫೈಟ್ ಮಾಡ್ಕೊಬೇಕು. ಇನ್ನೊಂದು ನೀವು ಅಂದ್ಕೊಂಡಿರುವಂಥದ್ದು ಕಾಕ್ರೋಚಸ್ ಅಂತಂದರೆ ಸ್ಟೂಡೆಂಟ್ಸ್ ಅಷ್ಟೇ ಅಂತ ಅಂದ್ಕೊಂಡಿದ್ದೀರಾ. ಬಟ್ ಜಾಸ್ತಿ ಪೋರ್ಷನ್ ಇರೋವಂಥದ್ದು ಇಂಡಿಯಾದಲ್ಲಿ ಯಾರು ಹೇಳಿ? ಯಾರು? ಸರ್ವಿಸ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರೋವಂಥವ್ರು ಜಾಸ್ತಿ ರೆವೆನ್ಯೂ ಕೊಡ್ತಾ ಇದ್ದಾರೆ. ಬಟ್ ರೈತರು ಜಾಸ್ತಿ ಇದ್ದಾರೆ. ರೈತರು ಜಾಸ್ತಿ ಇದ್ರೂ ಕೂಡ ಅವ್ರ ಕಡೆಯಿಂದ ಎಕನಾಮಿಗೆ ಸುಮಾರು 35ರಿಂದ 40% ಬರ್ತಾ ಇದೆ. ಸರ್ವಿಸ್ ಸೆಕ್ಟರಲ್ಲಿ ಕಮ್ಮಿ ಕೆಲಸ ಮಾಡ್ತಾ ಇದ್ರೂ ಕೂಡ ಅವರಿಂದ ರೆವೆನ್ಯೂ ಜಾಸ್ತಿ ಬರ್ತಾ ಇದೆ. ಸೊ ನೀವೇನು ಮಾಡ್ಕೋಬೇಕು? ಅಗ್ರಿಕಲ್ಚರಲ್ಲಿ ಟ್ರಾನ್ಸ್ಫಾರ್ಮೇಷನ್ ತರೋದಕ್ಕೆ ಹೆಲ್ಪ್ ಮಾಡ್ಕೋಬೇಕು. ಟೆಕ್ನಾಲಜಿಗಳು ತರಬೇಕು ಅಗ್ರಿಕಲ್ಚರಲ್ಲಿ. ಮಿಡಲ್ ಕ್ಲಾಸು ಜಾಸ್ತಿ ನಮಗೆ ಟ್ಯಾಕ್ಸಸ್ ತುಂಬ್ತಾ ಇದೆ. ಮಿಡಲ್ ಕ್ಲಾಸಿಗೆ ಪ್ರೊವೈಡ್ ಮಾಡ್ತಿರೋಂಥ ಫೆಸಿಲಿಟಿ ಸಿಕ್ಕಾಪಟ್ಟೆ ಕಮ್ಮಿ. ಇಲ್ಲಿ ಕೆಲಸ ಮಾಡ್ಕೊಂಡಿರಬೇಕು. ಪಾರ್ಟಿ ಏನೋ ಸ್ಟಾರ್ಟ್ ಮಾಡ್ಕೊಂಡಿರೋಂಥದ್ದು ಒಳ್ಳೆಯದು, ಬಟ್ ಪಾರ್ಟಿ ಬರೀ ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ಉಳ್ಕೊಂಡಿದ್ರೆ ಏನು ಹೆಲ್ಪ್ ಆಗಲ್ಲ. ಅಂದರೆ ನೀನು ಸಪೋರ್ಟ್ ಇರಲ್ವಾ ಈ ಪಾರ್ಟಿಗೆ? ಪಾರ್ಟಿ ಮಾಡೋ ಅಂಥದ್ದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಕಣ. ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇರೋಂಥದ್ದು ಸೆಂಟರಲ್ಲಿ ಇರೋಂಥದ್ರಲ್ಲಿ ಏನೇನು ಚೇಂಜಸ್ ತೊಗೊಂಬರ್ಬೇಕು ಅಂತ. ನಮಗೆ ಮೈಂಡಲ್ಲಿರೋಂಥದ್ದು ಕರ್ನಾಟಕದಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ಅಟ್ಲೀಸ್ಟ್ ಅಡ್ರೆಸ್ ಮಾಡ್ಕೊಬೇಕು ಅಂತ. ನಮ್ಮಲ್ಲೇ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದ್ದಾವೆ. ಎಷ್ಟೊಂದು ರಿವರ್ ಪ್ರಾಜೆಕ್ಟ್ಸ್ಗಳೆಲ್ಲದು ಕೂಡ ಹಾಗೆ ಇದೆ. ಡ್ರಾಟು, ಫ್ಲಡ್ಡು ಇವೆಲ್ಲ ಬಂದ್ಬಿಟ್ಟು ರೈತರಿಗೂ ಕೂಡ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಇವೆಲ್ಲದನ್ನು ಕೂಡ ಅಡ್ರೆಸ್ ಮಾಡ್ಕೊಳ್ಳೋದಕ್ಕೆ ನಮಗೆ ಪ್ರಾಪರಾಗಿ ಒಂದು ಕಮ್ಯುನಿಕೇಷನ್ ಚಾನಲ್ ಇರಬೇಕು. ಪಾರ್ಟಿ ಏನೋ ಸ್ಟಾರ್ಟ್ ಮಾಡ್ಕೊಂಡಿರ್ಬೋದು, ಬಟ್ ಅಡ್ರೆಸ್ ಮಾಡ್ಕೊಳ್ಳೋ ಅಂಥದ್ದು ಸ್ವಲ್ಪ ಟೈಮ್ ಆಗುತ್ತೆ. ಇನ್ನೂ ಒಳ್ಳೇದಾಗಲಿ ನಿಮಗೂ ಕೂಡ. ಇಷ್ಟೊಂದೆಲ್ಲ ಮಾತಾಡ್ತೀಯಲ್ಲ, ನೀನು ಪಾರ್ಟಿ ಸ್ಟಾರ್ಟ್ ಮಾಡ್ತೀಯಾ? ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ.